ಹಾಯ್ ಹಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೈನ್ ಮಾಸ್ಟರ್ದಲ್ಲಿ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಆ್ಯಪನ್ನು ಓಪನ್ ಮಾಡ್ತೀನಿ. ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ರಿಯೇಟ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ನಮಗೆ ಬೇಕಾದ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಫೋಟೋವನ್ನು ಹಾಫ್ ಇದೆ ಫುಲ್ ಜೂಮ್ ಮಾಡಬೇಕು. ಇಷ್ಟು ಜೂಮ್ ಮಾಡಿ ನಮಗೆ ನೋಡಿ ಹೀಗೆ ಹೋಗೋ ಥರ ಆ್ಯನಿಮೇಷನ್ ಎಫೆಕ್ಟ್ ಆಗುತ್ತೆ. ಮತ್ತು ನಾವು ಎಷ್ಟು ಫೋಟೋ ಹಾಕೊಂಡಿರ್ತೀವಲ್ಲ ಅದೇ ರೀತಿ ಜೂಮ್ ಹಾಕೋಬೇಕು. ನೋಡಿ ಎಲ್ಲ ಆಲ್ ಫೋಟೋಸ್ ಎಲ್ಲ ಜೂಮ್ ಹಾಕೋಬೇಕು. ಇದು ಆಲ್ರೆಡಿ ಎಷ್ಟು ಜೂಮ್ ಇದೆ, ನಮಗೆ ಇನ್ನೊಂದು ಸ್ವಲ್ಪ ಜೂಮ್ ಹಾಕೋಬೇಕು. ಏನೋ ಸಾಂಗ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ MP3 ಅಂತ ಇದೆಯಲ್ಲ, ವಿಡಿಯೋ ಟು MP3, ಇಲ್ಲಿ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಫೈಲಲ್ಲಿ ಇರುತ್ತೆ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಫೋಟೋನ ಅಷ್ಟೇ ಈಗ ನೋಡಿ 7 ಜನ್ಮ ಅಂತ ಇದೆಯಲ್ಲ, 7 ಜನ್ಮ ಇದೊಂದು ಪ್ರೀತಿ. ಇದು ಒಂದು ಜನ್ಮದಾಗ ನಿಂಗ ನೀಡಿನ. ಅಲ್ಲಿಗೆ ಕಟ್ ಮಾಡ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಒಂದೊಂದು ಶಬ್ದಕ್ಕೆ ಒಂದೊಂದು ಇದಕ್ಕೆ ಫೋಟೋಕ್ಕೆ ಕರೆಕ್ಟಾಗಿ ಉಣಿಸ್ಬೇಕು. ಏನೇನೋ ಕಡಿಮೆ ಆಗದಂಗ ಪ್ರೀತಿಸಿರು. ಇಷ್ಟು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತೆ ಇಷ್ಟು ಕಟ್ ಮಾಡ್ಕೋಬೇಕು. ಮತ್ತೆ ಫೋಟೋ ಆ್ಯಡ್ ಮಾಡ್ಕೋಬೇಕು. ಏನೇನೋ ಕಡಿಮೆ ಆಗದಂಗ ಪ್ರೀತಿಸಿರು ಮರಕಲ್ಲ ನನ್ನ. ಏನೇನೋ ಕಡಿಮೆ ಆಗದಂಗ ಪ್ರೀತಿಸಿರು ಮರಕಲ್ಲ. ಇಷ್ಟು ಆಡಿಯೋನ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮಗೆ ತೋರಿಸೋದಕ್ಕೋಸ್ಕರ ಅಷ್ಟಿಷ್ಟೇ ಮಾಡ್ತಾಯಿದ್ದೀನಿ ವಿಡಿಯೋನ. ಕ್ರೋಮ್ ಬ್ರೌಸರ್ಗೆ ಬಂದು ಅರವಿಂದ್ VK ಅಂತ ಸರ್ಚ್ ಮಾಡಿ. ಇಲ್ಲಿ ಬಂದು ಹಾಡನ್ನು ಟೈಪಿಂಗ್ ಮಾಡಬೇಕು. ಆ ರೀತಿ ಯಾವ ರೀತಿ ಆಗಿರುತ್ತಲ್ಲ ಹಂಗೆ 7 ಜನ್ಮದ
7 ಜನ್ಮದ ಪ್ರೀತಿ ಅಂತ ಇದೆ. ಇಲ್ಲಿ ಕರೆಕ್ಟ್ ನಿಲ್ಲಿಸ್ಕೊಂಡು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೆಕ್ಸ್ಟ್ ಅಂತ ಇದೆ. ಇಲ್ಲಿ ಹೋಗಿ ಇಲ್ಲಿ ಆಗಲೇ ಪೇಸ್ಟ್ ಕಾಪಿಯನ್ನು ಇದನ್ನು ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಕಾಪಿ ಟೆಕ್ಸ್ಟನ್ನು ಅದನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಇಲ್ಲಿ ಓಕೆ ಕೊಡಬೇಕು. ಓಕೆ ಕೊಟ್ಟು ಪಾಂಟ್ಸ್ ಅಂತ ಇದೆ. ಇಲ್ಲಿ ಮೈ ಪಾಂಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಕನ್ನಡ ಪಾಂಟ್ಸ್ ಇದ್ದಾವೆ ಫ್ರೆಂಡ್ಸ್. ಅದನ್ನು ನಮ್ಗೆ ಯಾವ ಬೇಕೋ ಅವು ಸೆಲೆಕ್ಟ್ ಮಾಡ್ಕೋಬೇಕು ಅಕ್ಷರಗಳನ್ನು ನೋಡಿ ಫ್ರೆಂಡ್ಸ್. ಕಲರನ್ನು ಚೇಂಜ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಕಲರ್ ಅಂತ ಇದೆಯಲ್ಲ, ಇಲ್ಲಿ ಮತ್ತೆ ಹಿಂದಿ ಬ್ಯಾಕ್ಗ್ರೌಂಡ್ ಹಿಂದೆ ಕಲರ್ ಅಕ್ಷರ ಹಿಂದೆ ಅಂತ ಅದೊಂದು ಬೇರೆ ಹಾಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂತು. ನೋಡಿ ಮತ್ತೆ ಕಟ್ ಮಾಡ್ಕೋಬೇಕು. ಇದಕ್ಕೆ ಎಫೆಕ್ಟನ್ನು ಕೊಡಬೇಕು ಫ್ರೆಂಡ್ಸ್ ಅಕ್ಷರಕ್ಕೆ. ಇದನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ. ಇದೊಂದು ಪ್ರೀತಿ ಮತ್ತೆ ಅರವಿಂದ್ ಇಫೆಕ್ಟ್ ಹೋಗಿ ಮತ್ತೆ ಟೆಕ್ಸ್ಟನ್ನು ಬರೀಬೇಕು. ಪ್ರೀತಿ ಮತ್ತೆ ಕಾಪಿ ಮಾಡ್ಕೋಬೇಕು ಫ್ರೆಂಡ್ಸ್. ಕಾಪಿ ಮಾಡಿಬಿಟ್ಟು ಮತ್ತೆ ಕೈ ಮಿಸ್ಟೇಕ್ ಬರಬೇಕು. ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಪೇಸ್ಟ್ ಮಾಡಬೇಕು. ಈಗ ಆಲ್ರೆಡಿ ಪೇಸ್ಟ್ ಆಯ್ತು ಫ್ರೆಂಡ್ಸ್. ಈಗ ಓಕೆ ಕೊಡಬೇಕು. ಓಕೆ ಕೊಟ್ಟು ನಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಇಲ್ಲಿ ನಿಲ್ಲಿಸಬೇಕು. ಪ್ರೀತಿ ಇದೊಂದು ಐತಿಲ್ಲ ಫ್ರೆಂಡ್ಸ್, ಇಷ್ಟು ಹಾಡಿನ ರೀತಿ ಇಷ್ಟು ಕರೆಕ್ಟ್ ಹೊಡ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಮತ್ತೆ ಎಫೆಕ್ಟ್ ಕೊಡಬೇಕು ಫ್ರೆಂಡ್ಸ್. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕೊಡಿ ಫ್ರೆಂಡ್ಸ್. ಇಲ್ಲಿ ನಾ ಈ ರೀತಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಮತ್ತೆ ಕಲರನ್ನು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ರೆಡ್ ಕಲರ್ ಹಾಕಿ ಹಿಂದೆ ಬ್ಲ್ಯಾಕ್ ಕಲರನ್ನು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಇದೊಂದು ಜನ್ಮದಾಗ ನೀಡಿನೇ ಟೈಪಲ್ಲ ಫ್ರೆಂಡ್ಸ್. ಮತ್ತೆ ಕ್ರೋಮ್ ಬ್ರೌಸರ್ಗೆ ಹೋಗಿ ಅರವಿಂದ್ ವಿಕೆದಲ್ಲಿ ಮತ್ತೆ ಟೈಪ್ ಮಾಡ್ಕೋಬೇಕು. ಜನ್ಮದಾಗ ನಿಂಗೆ ನೀಡಿನೇ ಅಂತ ಐತಿ. ಮತ್ತೆ ಇಲ್ಲಿ ಕೈ ಮಾಸ್ಟರ್ಗೆ ಹೋಗಿ
ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಟೆಕ್ಸ್ಟ್ ಮೇಲೆ ಆಗಲೇ ಹೇಳಿದನಲ್ಲ ಆ ರೀತಿ ಮಾಡಬೇಕು ಫ್ರೆಂಡ್ಸ್. ಮತ್ತೆ ಕಲರನ್ನು ಹಾಕೋಬೇಕು ಫ್ರೆಂಡ್ಸ್. ಕಲರನ್ನು ಹಾಕಿ ಮತ್ತೆ ಹಿಂದ್ಗಡೆ ಕಲರನ್ನು ಚೇಂಜ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮತ್ತೆ ಇದಕ್ಕೆ ಅಕ್ಷರ್ಗೆ ಎಫೆಕ್ಟನ್ನು ಕೊಡಬೇಕು ಫ್ರೆಂಡ್ಸ್. ಏಳೇಳು ಜನುಮದ ಪ್ರೀತಿ ಇದೊಂದ ಜನುಮದಾಗ ನಿಂಗ ನೀಡಿನ. ನೋಡಿ ಫ್ರೆಂಡ್ಸ್, ಈ ರೀತಿ ಎಡಿಟ್ ಮಾಡ್ಕೋಬೇಕು. ಬೇಕಾದ್ರೆ ನಿಮಗೆ ಫೋಟೋಕ್ಕೆ ಬೇರೆ ಬೇರೆ ಡಿಸೈನ್ ಥರ ಇಟ್ಕೋಬೇಕು ಫ್ರೆಂಡ್ಸ್. ನೋಡಿ ಈಗ ಈ ರೀತಿ ಬೇರೆ ಬೇರೆ ಥರ ಇಟ್ಕೋಬೇಕು ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ಮತ್ತು ಬೇರೆ ಬೇರೆ ನಮ್ಗೆ ಇದ್ದಾವೆ ಫ್ರೆಂಡ್ಸ್. ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚಾಯ್ಸ್ ಮಾಡಿ ಇಟ್ಕೋಬೋದು. ನೋಡಿ ಈ ರೀತಿ ನಾನು ನಿಮಗೆ ತೋರಿಸೋಕ್ಕೋಸ್ಕರ ಸುಮ್ಮನೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏಳೇಳು ಜನುಮದ ಪ್ರೀತಿ ಇದೊಂದ ಜನುಮದಾಗ ನಿಂಗ ನೀಡಿನ. ಶೇವ್ ಯಾವ ರೀತಿ ಮಾಡ್ಕೋಬೇಕು ಅಂದರೆ ನಾನು ಇಲ್ಲಿಗೆ ಕಟ್ ಮಾಡಿ ಇದನ್ನ ಶೇವ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ಡಿಲೀಟ್ ಮಾಡ್ತೇನೆ. ನಿಮಗೆ ತೋರಿಸೋದಕ್ಕೋಸ್ಕರ ಸುಮ್ಮನೆ ಅಷ್ಟೇ ಮಾಡೀನಿ ಫ್ರೆಂಡ್ಸ್. ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ಇದನ್ನು ಮಾರ್ಕ್ ಇದೆಯಲ್ಲ, ಮಾರ್ಕ್ ಇದೆಯಲ್ಲ ಫ್ರೆಂಡ್ಸ್, ಬಾಂಡ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಶೇವ್ ಟು ವಿಡಿಯೋ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಇದು ಏನು ಗ್ಯಾಲರಿಯಲ್ಲಿ ಬರುತ್ತೆ ಆಟೋಮೆಟಿಕ್ಕಾಗಿ.